ಉದುರುದುರಾಗಿ ರುಚಿಯಾಗಿ ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಮುಂಚೆಗೆ ನಾನು ಒಂದು ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಒಳಗಡೆ ಎಲ್ಲ ರಸನ ಬಿಡಲಿ ಅಂತ. ನೀವು ಅಷ್ಟೇ ನಿಂಬೆಹಣ್ಣು ತೊಗೊಂಡ್ಮೇಲೆ ಫಸ್ಟು ಈ ಥರ ಉಜ್ಕೊಳ್ಳಿ. ಆನಂತರ ಕಟ್ ಮಾಡಿಬಿಟ್ಟು ಬೀಜನೆಲ್ಲ ತೆಕ್ಕೊಬೇಕು. ಬೀಜ ಒಂದು ಇರಬಾರ್ದು, ಅಷ್ಟು ನೀಟಾಗಿ ತಕ್ಕೊಳ್ಳಿ. ಆನಂತರ ಒಂದು ಬೌಲಲ್ಲಿ ನೀವು ಎಲ್ಲ ರಸನೂ ಹಿಂಡ್ಕೊಳ್ಳಿ. ನೋಡಿ, ಆವಾಗ ನಾವು ತಿಕ್ಕಿದ್ದಕ್ಕೆ ಇವಾಗ ಎಷ್ಟು ಈಸಿಯಾಗಿ ಬರ್ತಾಯಿದೆ ರಸ ಅಲ್ವಾ. ಹಾಗಾಗಿ ನೀವು ಅಷ್ಟೇ ಆ ಥರ ತಿಕ್ಕೊಂಡು ಒಂದು ಬೌಲಲ್ಲಿ ರಸವನ್ನು ತೆಕ್ಕೊಳ್ಬೇಕು. ಬೇಗನೆ ಬಿಡುತ್ತೆ ರಸನ. ಹಾಗೆ ಬೀಜ ಏನಾದರೂ ಇದ್ದರೆ ಅದು ಕೂಡ ನೀವು ತೆಕ್ಕೊಳ್ಳಿ. ಹಾಗೆಯೇ ಉಪ್ಪು ಹಾಕಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಹಾಗೆಯೇ ಅರಿಶಿಣ ನಿಂಬೆಹಣ್ಣಿನ ರಸಕ್ಕೆ ಹಾಕಿ ಕದಡಬೇಕು. ಅದರ ರಸಕ್ಕೆ ಆ ನಿಂಬೆಹಣ್ಣು ಉಪ್ಪು ಎರಡು ಮಿಕ್ಸ್ ಆಗೋ ರೀತಿಯಲ್ಲಿ ನೀವು ಕದಡಿ ಒಂದು ಕಡೆಗೆ ಇಟ್ಕೊಳ್ಳಿ. ಆ ನಂತರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹೆಚ್ಕೊಳ್ಳಿ. ಹಾಗೆಯೇ ಒಗ್ಗರಣೆ ಹಾಕಲಿಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಹೆಚ್ಚಿರುವಂಥ ಮೆಣಸಿನ್ಕಾಯಿ, ಕಡಲೆಕಾಳು, ಹಾಗೆಯೇ ಕರಿಬೇವು ಮತ್ತು ಕೊತ್ತಂಬರಿನೆಲ್ಲ ರೆಡಿ ಮಾಡಿಟ್ಕೊಂಡು ಒಂದು ಬಾಣಲೆಯಲ್ಲಿ ನೀವು ಒಗ್ಗರಣೆನ ಹಾಕಬೇಕಾಗತ್ತೆ. ನಾನು ಉದ್ದಿನಬೇಳೆ, ಕಡಲೆಬೇಳೆ ಲಾಸ್ಟಿಗೆ ಹಾಕ್ತೀನಿ. ಏನಕ್ಕಂದರೆ ಫಸ್ಟಿಗೆ ಹಾಕಿಬಿಟ್ರೆ ಅದು ಸೀದೋದಂಗೆ ಆಗುತ್ತೆ. ಹಾಗಾಗಿ ಅದನ್ನು ಕೊನೆಯದಾಗಿ ನಾನು ಹಾಕ್ತೀನಿ. ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ನೀವು ಅನ್ನವನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಉದುರಾಗಿ ಮಾಡೋದಕ್ಕೆ. ನೀವು ಸೋನಾ ಮಸೂರಿ ತೊಗೊಂಡ್ರೆ ಬೇಗನೆ ಚೆನ್ನಾಗಿ ಹೂವು ಅರಳದಂಗೆ ಅರಳೋ ಅಂಥ ಅನ್ನ ರೆಡಿ ಆಗುತ್ತೆ. ಆ ನಂತರ ನಿಂಬೆಹಣ್ಣು ಮತ್ತು ಉಪ್ಪು, ಅರಿಶಿಣ ಹಾಕಿದ ರಸನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಪ್ರತಿಯೊಂದು ಅಗಳಿಗೂ ಅರಿಶಿಣ ಆಗುವಂತೆ ನೀವು ಕಲಿಸ್ಬೇಕು. ಆ ನಂತರ ಏನು ಮಾಡಬೇಕು, ಒಗ್ಗರಣೆಯನ್ನು ಹಾಕ್ಬಿಟ್ಟು ನೀವು ಮತ್ತೊಂದು ಸರಿ ಕದಡ್ಬಿಟ್ಟು ಕರಿಬೇವು, ಕೊತ್ತಂಬರಿನ ಹಾಕಿ ಇನ್ನೊಂದು ಸರಿ ಕಲಸಿದ್ರೆ ಈ ಥರ ತುಂಬ ರುಚಿಯಾಗಿ ಆಗುತ್ತೆ ಚಿತ್ರಾನ್ನ. ಇದನ್ನು ನೀವು ದೇವರ ನೈವೇದ್ಯಕ್ಕೂ ಇಡಬಹುದು. ಯಾವುದೇ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಎಂಥದ್ದು ಹಾಕಿರೋದಿಲ್ಲಲ್ಲ, ಹಾಗಾಗಿ ದೇವರ ನೈವೇದ್ಯಕ್ಕೂ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.